ಈಕಿ ಯಾಕೆ ಈಟೊತ್ತಾದ್ರೂ ಬರಲೇ ಇಲ್ಲ? ಸೀರೆ ಉಟ್ಕೊಂಡಾಳಂತ ಹೆಂಗ್ ರೆಡಿ ಆಗೋಳು ನೋಡು ಮಾತ್ರ ಇನ್ನೂ ಬಂದಿಲ್ಲಲ್ಲ ಈಕಿ. ನೋಡಲ್ಲ ನೋಡಲ್ಲ ಶ್ರೀಧರ, ನಿನ್ನ ಮಗು ನೋಡಲ್ಲ ಹೆಂಗ್ ಚಡ್ಪಡ್ಸ್ಕೊಂಡು ಕೂತಾನ ನಿನ್ನ ಮಗ, ಬಡಿ ಮಗ ಹೆಂಗ್ ನೋಡ್ತಾವ ನೋಡ. ಅವಳೆಂಟ್ರು ಬತ್ತಳ ಅಂದ್ಬಿಟ್ಟು ಅತ್ತಾಗ ನಿಂತ್ಕೊಂಡು ನಿಂತವನಲ್ಲ, ನೋಡಲ್ಲ ಆ ಕಡೆಕ. ಎಷ್ಟು ಚಂದ ಇವಳು ಯಾವರಾಣಿ ಮಗಳು. ಏನ್ರಿ ಚಂತಿಯವ್ರ, ಇವತ್ತು ಈ ಥರ ಇಷ್ಟು ಚಲೋ ಹೊತ್ನಾಗ ರೆಡಿಯಾಗಿ ಬಂದ್ಬಿಟ್ಟಿರಾ? ಅದು ಅಮ್ಮನೇ ಕೊಡ್ಸಿದ್ದು. ನಿಮ್ಮ ಅಕ್ಕಂದು ಮದುವೆ, ನಿನ್ನ ತಂಗಿದು ಮದುವೆ ಅಲ್ಲ, ತಗೋ ಈ ಸೀರೆನ ಉಟ್ಕೊಂತಂದ್ರು. ಅದಕ್ಕೆ ಲೆಹಂಗಾ ಇದು, ಸೀರೆ ಅಲ್ಲ. ಲೆಹಂಗಾ ಹಾಕೊಂಬಂದಿ, ಚೆನ್ನಾಗಿ ಕಾಣಿಸ್ತೈತಾ? ಭಾಳ ಚಲೋ ಕಾಣಿಸಕತ್ತೀರ್ರಿ, ನೀವಂತೂ ಸೂಪರ್ ಗೊಂಬೆ ಗೊಂಬೆ ಇದ್ದಂಗಿದ್ದೀರಿ, ಚೆನ್ನಾಗಿದ್ದೀರಾ ಬಿಡ್ರಿ. ನೀವು ಯಾವ್ದ್ರಾಗ ಕಮ್ಮಿ ಬಿಡಿ. ಬಾರಪ್ಪ ಸಿವು ಪಕ್ಕಕ್ಕೆ ಬಾ. ಫೋಟೋ ತೆಗಿಸ್ಕ ಸಂತ್ಯಮ್ಮ, ಬಾಯಿ ಕಡೆಕ. ಅವ್ನ ಬಗ್ಲಕ್ಕೆ ನಿಂತ್ಕ, ಫೋಟೋ ತೆಗಿಸ್ಕೊಳ್ರಿ ಇಬ್ರು. ನಿಂತ್ಕೊಳ್ರಿ. ಅಲ್ಲ ಕನಲ್ಲ ರಂಗ, ಏಟು ತುಂಬ ಮಾಡುವ ನಮ್ಮ ಮಕ್ಳದು. ಆದಷ್ಟು ಬೇಗ ಮಾಡಿಬಿಟ್ರೆ ಒಳ್ಳೇದಕ್ಕಲ್ಲ, ಯಾರು ಹೇಳಿಲ್ಲ. ಸುಮ್ಕ ಬೇಗನೆ ಮಾಡಿಬಿಡ್ಬೇಕು ಒಳಗಿಂದೊಳಗೆ. ಅವ್ರಪ್ಪ ಅವಂಗೆ ಹೇಳಿತಾನೆ, ಹೇಳಿ ಇವನಿಕಲ್ಲ ಇವತ್ತು ಸಂಜೆ ಒಳಗೆ ಮಾಡಿಬಿಡ್ಬೇಕು ಅಂತಂದಾರ. ಅದಕ್ಕೆ ನಾನು ಮಾರಮ್ಮನ ಗುಡಿಯಾಕೆ ಮಾಡಿ ಊರು ಮೆರವಣಿಗೆ ಮಾಡಿಸ್ತೀನಿ ಕಲ್ಲ ನಾನು ಸೊಸಿಯ. ನಾನು ಎಂಟ್ರು ನೋಡಿ ಹುರ್ಕೊಂಬೇಕಲ್ಲ, ಇನ್ನೇನು ಇಲ್ಲ ಬೊಡ್ಡಿ. ನನ್ನ ಮಗ್ಳಿಗೆ ನನ್ನ ಸೊಸೆಗೆ ಮದುವೆನ ಆಗೋಕ್ಕಿಲ್ಲ ಹಂಗ ಹಿಂಗ ಅಂತಿದ್ಲಲ್ಲ, ಆ ಬೊಡ್ಡಿಗೆ ಒರೆಸ್ಬೇಕು. ಆ ಬೊಡ್ಡಿಗೆ ಜೀವನದಾಗ ನೆನ್ತ್ಕೊಂಡು ನೋಡ್ಬೇಕು. ಅಯ್ಯೋ ಹಿಂಗೆ ಮದುವೆ ಆಗ್ಬಿಟ್ನ ಇವನು, ಹಿಂಗೆ ಆಗ್ಬಿಟ್ನ. ಅಯ್ಯೋ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಅವ್ರ ಅತ್ತೆ ಮನೆಯವರು. ಅಯ್ಯೋ ಅವ್ರ ಮಾವೇನು ಹಿಂಗೆ ಮೆರವಣಿಗೆ ಮಾಡಿಸ್ತಾ ಅಂದ್ಬಿಟ್ಟು ನನ್ನ ಎಂಟ್ರು ಸಾಯ್ಬೇಕು ಕಲ. ಇವತ್ತು ಅದಾ ಮಾಡ್ತೀನಿ, ಸಂಜೆ ಎಲ್ಲ ಮೆರವಣಿಗೆ ಮಾಡಿಸ್ತೀನಿ ಕಲ ನಾನು ಸೊಸಿಯ. ಕನ್ನಡ ನಿನ್ನ ಆಸೆ ನನ್ನ ಆಸೆನೂ. ನನ್ನ ಹೆಂಡ್ರು ಕಂಡ್ರೆ ಮೊದ್ಲಾಗ ಆಗಕ್ಕಿಲ್ಲ. ಈ ಊರಾಗ ಏಟ್ ಅವಮಾನ ಮಾಡೋಳು ಗೊತ್ತೇನ? ಅದಕ್ಕೆ ಈ ಹೆಣ್ಮಗಿನ ಕರ್ಕೊಂಡೋಗಿ ನಮ್ಮ ಮನ್ಯಾಗ ರಾಣಿ ಥರ ಸಾಕಿ ಉರ್ಕೊಂಡು ಸಾಯ್ಬೇಕವಳು. ಒಂದು ಮಗು ಆಗ್ಬೇಕಂತನ ಕಾಯ್ತಾವಳ. ಆದಷ್ಟು ಬೇಗ ಮಾಡಿಸ್ತೀವಿ, ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ತೀವಿ. ಏನೂ ಆಗಿಲ್ಲ ಅಂದ್ರೆ ನನ್ನ ಮಗನೂ ಹಾಕಿನವ, ಒಟ್ನಾಗ ಮಗು ಆಗ್ಬೇಕಷ್ಟೇ ಕಲ. ಮೇಡಮ್, ನಿಮ್ಮ ಫ್ಯಾಮಿಲಿದೆಲ್ಲ ಆಯ್ತು. ಇನ್ನು ಯಾರ್ಯಾರು ಇದ್ದೀರಾ ಫೋಟೋ ನಿಂತ್ಕೊಂಬಿಡಿ, ಸೈಡ್ ಬನ್ನಿ. ಇನ್ನು ಯಾರ್ಯಾರು ಇದ್ದೀರಾ ಊರವ್ರು, ಯಾರು ಹೆಂಗಸರು ಮಕ್ಕಳು ಯಾರು ಬಂದಿರೋ ಫೋಟೋ ನಿಲ್ಲಿಸಿ ಬನ್ನಿ ಈ ಕಡೆ. ಆದ್ರೂ ನಮ್ಮ ಅಣ್ಣನ ಮಾತಿಗೆ ಭಾಳ ಚೆನ್ನಾಗಿ ಕಾಣಿಸ್ತಾವ್ರಪ್ಪು. ಲೋ ಜಯಂತ, ಭಾಳ ಸಖತ್ತ ಕಾಣಿಸ್ತಿದ್ದಿ ಬುಡ್ಲಾ, ಚೆನ್ನಾಗೈತಿ ಬಟ್ಟೆ. ರಾಮರಾಜ್ ಬಟ್ಟೆ ಎಲ್ಲ ಇದು. ನಿಂತ್ಕೊಳ್ರಪ್ಪ ನೀವಿಬ್ರು, ಅವ್ರ ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ರಿ. ಬರ್ರಪ್ಪ ಎಲ್ಲರೂ ಫೋಟೋ ತೆಗಿಸ್ಕೊಂಡಿರಂತಲ್ಲ, ಇತ್ತಾಗ ಬರ್ರಿ. ಇನ್ನು ಅವ್ರು ತೆಗಿಸ್ಕೊಂತಾರೆ. ಸ್ಮೈಲ್ ಮಾಡಿ ಈ ಕಡೆ ತಿರುಗಿ. ನೀವೇನ್ರಿ ಆ ಕಡೆ ತಿರ್ಕೊಂಡೆ ಕುಂತ್ಬಿಟ್ಟಿರಿ, ಈ ಕಡೆ ತಿರ್ಗಿ. ಇವ್ರು ಯಾರು ರೆಡ್ ಜಾಕೆಟ್ ಹಾಕೊಂಡಿರೋರು, ಈ ಕಡೆ ತಿರ್ಗಿ ಈ ಕಡೆ ಫೋಟೋ ಸ್ಮೈಲ್ ಕೊಡಿ. ಏನು ಹುಡುಗಿನ ನೋಡ್ಕೊಂಡು ನಿಂತ್ಬಿಟ್ಟಿರಲ್ರಿ? ನೀನೇನ ಫೋಟೋಗ್ರಾಫರ್ ಹಿಂಗ್ರೆ ಗುಸ್ತಿ ಸುಮ್ಮನೆ ನಿಂತ್ಕ. ನಾನೇನ ಹುಡುಗಿನ ನೋಡ್ಕೊಂಡು ನಿಂತ್ಬಿಟ್ಟಿನೇನ? ಸುಮ್ಕಿರು. ಆ ಕಡೆ ಏನೋ ಕಾಣಿಸ್ತಿತ್ತಪ್ಪ, ನೋಡ್ತಿದ್ದಿ. ನೀನು ಯಾಕೊಳ್ಳೆ ಹಿಂಗಾಡ್ತಿ? ಹುಡುಗಿನ ನೋಡ್ಕೊಂಡು ನಿಂತೀನಿ ಅಂದ್ಬಿಟ್ಟು ಊರು ಮಂದಿ ಬಂದವ್ರು ಆಡ್ಕೊಳಕಿಲ್ಲೇನ? ಸುಮ್ಮನೆ ನಿಂತ್ಕಜ. ಅಲ್ಲ ಕಣಪ್ಪ, ಇರೋದನ್ನ ಹೇಳ್ತಿರೋದು. ಫೋಟೋ ಕ್ಲಿಕ್ ಮಾಡ್ಬೇಕು, ಸುಮ್ಕ ನಿಂತ್ಕ. ಆ ಕಡೆ ತಿರ್ಕಂದ್ರೆ ನಿಮ್ಮ ಮಗ ಅತ್ತಾಗ ತಿರುಗುತ್ತೆ, ಇತ್ತಾಗ ತಿರುಗುತ್ತಾನ. ಫೋಟೋ ಯಾವ ಕಡೆ ಐತೆ ಆ ಕಡೆ ತಿರ್ಕೊಂಡು ಸ್ಮೈಲ್ ಮಾಡ್ಬೇಕು. ನೀನು ಯಾವಾಗ ಕಲ್ತೀಯಪ್ಪ? ಜೋಕುಮಾರ್ ಜೋಳ ರಾಜ್ಕುಮಾರಪ್ಪ, ತಿರುಗಿತ್ತಾಗ ಅನ್ನಪ್ಪ ಅನ್ನು. ಫೋಟೋಗ್ರಾಫರ್ ನಿನ್ನ ನಮ್ಮ ಮೂರಾಕೈನ ಯಾರು ಇಲ್ಲ ಅಂತ ಕರ್ಸಿವಲ್ಲ, ನಮ್ಮ ಚಪ್ಪಲ್ ತಗೊಂಡು ಮಾಡ್ಕೊಬೇಕು ನನ್ನ ಮಂಗ ತಗಿ ಪಟಪಟ್ನ ತಗಿ. ಬಾರಪ್ಪ ಬಾ ಇತ್ತಾಗ. ಆ ಹುಡುಗಿದು ನಿಂದು ಫೋಟೋ ಬಂತು, ಪ್ರೇಮ ಹಾಕಿಸ್ಕೊಡ್ತೀನಿ, ನೋಡ್ಕೊಂತ ಕುತ್ಕೋವಂತೆ. ಬಾ ಇತ್ತಾಗ. ಬಟ್ ನಿಮಗೆ ನಾವು ಮಾರಪ್ಪ ನಿನ್ಗೆ ಫೋಟೋದ ಕ್ಲಿಕ್ಕು ಮಾಡಿಸ್ತೀನಿ. ನಿನ್ಗೆ ಯಾವ ಫೋಟೋ ಹೆಂಗೆ ತೆಗಿಬೇಕು ಏನು ಎತ್ತ ಎಲ್ಲ ನಿನ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬಾ ಮಗನ. ಪ್ರೇಮ್ ಹಾಕಿಸ್ಕೊಂಡು ನೋಡ್ಕೊಂಡು ಕುತ್ಕೊಂತೀನಿ. ಬಾ ಇವತ್ತು ಅಂದ ತೆಗಿವಂತೆ. ಬಾ ಪ್ರೇಮ್ ಬೇಡ, ನಿನ್ಗೆ ಪ್ರೇಮ್ ಮಾಡ್ಕೊಡ್ತೀನಿ. ಬಾ ಬುಡಲ್ಲ ಮಗ, ಏನಾರು ಅಂದ್ಕೊಳ್ಳಿ, ಜೋಡಿ ಚಲೋ ಕಾಣಿಸ್ತೈತಿ. ಬಾ. ಎದಕ್ಕೆ ತಲೆ ಕೆಡ್ಸ್ಕಂತಿ? ಚೆನ್ನಾಗಿದ್ದೀರಿ ಇಬ್ರು, ನೋಡಕ್ಕೆ ಮುದ್ದಾಗೋ ಕಾಣಿಸ್ತೀರಿ. ಬಿಡ್ರಪ್ಪ, ಎತ್ತೋರ್ಗೆ ಹೆಗ್ನ ಮುಗ್ದಂಗ ನಿಮ್ಮ ಮಳಿನ ಹೆಚ್ಚು ಬಿಡಪ್ಪ. ನಿನ್ನ ಮಗನಿಗೆ ನೀನು ಸೊಸೆನಂತೂ ಬಿಟ್ಕೊಳ್ಳೋದಿಲ್ಲ ಅಂತ ಊರಾಗೆಲ್ಲ ಮಾತಾಡ್ತಿದ್ರು, ನಾವು ಕೇಳಿವಿ. ಒಳ್ಳೆ ಮಂತ್ರನ ಸಿಕ್ಕೈತೆ ಬಿಡು ಹುಡುಗಿಗೂ. ಒಳ್ಳೇದಾಲಪ್ಪ. ಫೋಟೋಗ್ರಾಫರು ಸುಮ್ಕ ಫೋಟೋ ತೆಗೆದ್ಬಿಟ್ಟು ಅಮಿಕಂಡ್ ನಿಂತ. ಎದಕ್ಕೆ ಹಂಗೆ ಮಾತಾಡ್ತಿಲ್ಲ? ಇನ್ನು ಊರ ಜನ ಎಲ್ಲ ನಿಂತಾರ, ಅವರೆಲ್ಲ ತೆಗೆಸ್ಕೊಬೇಕು. ಬೇಗ ತಗಿ ಫೋಟೋಗಳನ್ನ ಬೇಗ. ಇನ್ನೊಂದೆರಡು ತಗಿ, ನಿಮ್ಮ ಅಪ್ಪನ ಮನೆ ಗಂಟು ಹೋಗಕ್ಕಿಲ್ಲ. ಬಾರಲ್ಲ ಮಗ, 2 ಫೋಟೋ ತೆಗ್ದವಲ್ಲ ಸುಮ್ಕ. ಬಾ ಏಟೊತ್ತು ನಿಂದಿರ್ತಿ. ಏನೇನು ಪೋಚ್ ಕೊಟ್ಕೊಂಡು ನಿಂತ್ಕೊಂಡ್ರು ಹಂಗ ನಿಲ್ತಿ. ನೀನೇನು ಭಾಳ ಚೆನ್ನಾಗಿ ಕಾಣಿಸಕ್ಕಿಲ್ಲ, ಹೆಣ್ಮಗನ ಚೆನ್ನಾಗಿ ಕಾಣಿಸ್ತೈತೆ. ಬಾಯ್ ತಗ. ಫೋಟೋಗೆ ನಿಂತೀನಿ ಅಂದ್ರೆ ಸುಮ್ಮನೆ ನಿಂತೀನಿಯಪ್ಪ. ಬಾ ಬರಕ್ಕ, ಆಮೇಲೆ ಮಾತಾಡಿ ವಿಚಾರಿಸ್ಕೊಂತೀನಿ. ಬಾ ಬರಕ್ಕ ಬರ್ರಿ, ಎಲ್ಲರೂ ಫೋಟೋ ತೆಗೆಸ್ಕೊಬರ್ರಿ. ನೋಡ್ರಿ, ನಿಮ್ಮ ಮಗನ್ ಕರೆಸ್ತೀವಿ ಅಂದ್ರೆ ಇನ್ನೂ ಕರೆಸ್ಲಿಲ್ವೇ? ಬರ್ಲಿಲ್ವೇ ನಿಮಗ? ಫೋನ್ ಹಚ್ಚಿದಿ ಕಣಪ್ಪ, ಏನೋ ಕೆಲಸ ಐತಂತ ಬರ್ತೀನಿ ಕಣಪ್ಪ ಅಂತಂದವನ. ಈ ವಾರದೊಳಗೆ ಬರ್ತಾನ, ಈ ತಿಂಗಳ ಮಾಡ್ಬಿಡು ಮಕ್ಕನ. ಸುಮ್ಕ ಬೆಂಗಳೂರಕ್ಕ ನಿನ್ನ ತಂಗಿ ಕರ್ಕೊಂಡು ಹೋಗ್ತಾನ, ಇಲ್ಲೇ ಇರ್ತಾನ ಗೊತ್ತಿಲ್ಲ. ನಾನಂತೂ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಿದ್ದ. ನಾನು ಬೇಡ ಕಣಪ್ಪ, ಆಟ ದೂರ ಇಲ್ಲ ಇರ್ಸು ಅಂದು. ಅದಕ್ಕೆ ಮದುವೆ ಆಗಿ ಅಲ್ಲಿ ಇರ್ಸೋಕೇನೋ ಮಾಡ್ಕೊಳ್ಳೋದು ಅಂತ ಅಂದವನ. ನೋಡು ಮಕ್ಕನಪ್ಪ, ಬೆಂಗಳೂರಕ್ಕ ಕರ್ಕೊಂಡು ಹೋಗ್ತೀನಿ ಅಂತವನ. ಅಲ್ಲೂ ಸ್ವಂತ ಮನೆ ಐತಿ, ಒಂದು ಮನೆ ನೋಡ್ಬೇಕು ಕಣಪ್ಪ. ಅವಳವಳು ನಿಂತ್ಕೊಳ್ಳಮ್ಮಿಲಿ. ನೀನೇ ಹುಡುಕ್ತಿದೆ, ನಿಂತ್ಕ ನೀನು. ಸ್ವಪ್ನ ಹಾಕಿತಿ. ಊರಾಕ ಬಂದ್ಬಿಟ್ಟು ಇಂಥ ಬಟ್ಟೆಗಳ ಹಾಕಂದು ಹುಡುಗರನ್ನೆಲ್ಲ ಮೆಚ್ಚಿಸ್ಬೇಕಂತ ಮಾಡಿ ಏನಮ್ಮಿ? ಏನು ಯಾವಾಗ ಸ್ವಪ್ನಾಥ್ ಕಿತ್ತಿ ಅದು ಇದು ಅಂತ ಬೊಗ್ಲಕತ್ತಿ? ಯಾರ ಹತ್ರ ಹೇಳ್ತಿದ್ದಿ ನೀನು? ಯಾರು ಸ್ವಪ್ನಾಥ್ ಕಿತ್ತಿ? ಮಾತಾಡೋದು ನೆಟವಾಗಿ ಮಾತಾಡು. ಯಾರು ಹೇಳ್ತಿದ್ದಿ ನೀನು? ಯಾವಳ ನೀನು? ಯಾವಳೆ ನೀನು?
ಅಯ್ಯೋ ನೀನು ಒಬ್ಬಾಕಿನೇ ಇಲ್ಲಿ ನಿಂತಿರೋದು ಹೆಣ್ಣು ಹುಡುಗಿ ಅಂದ್ರೆ ನಿನ್ಗೆ ಅಂತಿರೋದು ನಮ್ಮ ಪ್ರಜುನೇ ನಿನ್ನಿಂದ ಬೆಳೆಸ್ಕೊಂಡಿದ್ಯಂತೆ ನಮ್ಮ ಅತ್ತಿಗೆ ನನ್ನ ಜೊತೆ ಕಂದ್ಲು ಅದೇನೋ ಮೈಯೆಲ್ಲ ತೋರಿಸಿ ಬೆಳೆಸ್ಕೊಂಡವಳೆ ಆಕಿನ ಒಪ್ತಿಲ್ಲ ಬಿಡ್ತಿಲ್ಲ ಮದುವೆನಾರು ಮಾಡ್ಕಮ್ಮ ಅಂದ್ರೆ ಹಂಗ ಹಿಂಗ ಹಿಂದೆ ಬಿರ್ಲಿಸ್ಕೊಂಡವಳೆ ನನ್ನ ಮಗನ ರೋಡಾಗೆಲ್ಲ ಬೆಳೆಸ್ಕೊಂಡವಳೆ ಅಂತಿದ್ದು ನನ್ನ ಮಗಳನ್ನೇ ಮದುವೆ ಮಾಡ್ಕೊಡೋದು ನಮ್ಮ ಚಿಕ್ಕವಳಾರು ಮಾಡ್ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ ಮಗನ ಇಷ್ಟಪಡಬೇಡ ನೀನು ಮುಂದಾಲೆ ತರದು ಕಪಾಲ್ ಕೊಯ್ದೀನಿ ಅಂದ್ರೆ ಜುಟ್ಟೆಲ್ಲ ಕಿತ್ತು ಬರ್ಬೇಕು ಏನು ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು ಯಾವಾಗ ಹೇಳ್ತಿದ್ಯಾ ನನ್ನ ಹೆಸರು ಮಂಡೋದರಿ ಅಂತೇಳಿ ನಾನು ಮಲ್ಲಿಕಮ್ಮನ ಅಕ್ಕನ ಮಗಳು ನೀನು ನನ್ನ ಜೊತೆಗೆ ಹಿಂಗೆ ಮಾತಾಡ್ತಿ ಓ ಭಾಳ ತಿಕ್ಕ ಗಾಂಚಲಿ ಜಾಸ್ತಿ ಆಗ್ಬಿಟ್ಟೈತೆ ಕಣ ನೀನು ಎದಕ್ಕೆ ಮಾತಾಡಕ್ಕೆ ಹೋಗ್ತೀನಿ ನೀನು ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ನಿನ್ಗೇನು ಕಷ್ಟ ಉಯ್ತಿ ಅದಕ್ಕೆಲ್ಲ ಇಂಥ ಬಟ್ಟೆಗಳು ಹಾಕಂದಿರೋದು ನೋಡು ಇರು ವಯಸ್ಸಾಗಿರೋ ಬಂದಿರೋ ಹುಡುಗಿರು ಹೆಂಗಿರ್ಬೇಕು ಬಿಡ್ಬೇಕು ಅಷ್ಟು ಗೊತ್ತಿಲ್ದಂಗೆ ಇಂಥ ಬಟ್ಟೆ ಹಾಕೊಂಡಿಯಲ್ಲ ನಾಚಿಕೆ ಹಾಕಿಲ್ಲ ಏನೋ ನಿನ್ಗೆ ಇಂಥ ಬಟ್ಟೆಗಳು ಹಾಕೊಂಡು ನನ್ನ ಅಳಿಯನ್ನ ಬುಟ್ಟಿಗೆ ಹಾಕತ್ತಿದ್ಯಲ್ಲ ನೀನು ನನ್ನ ಅಳಿಯಂಗ ನಾನು ಚಿಕ್ಕ ಮಗಳನ್ನಾರು ಕೊಟ್ಟು ಮದುವೆ ಮಾಡ್ತೀವಿ ಮುಚ್ಕೊಂಡು ಹೋಗು ಅದೆಲ್ಲ ಸರಿ ನಾನು ಹಾಕೊಂಡಿರೋದಿರ್ಲಿ ನೀನು ವಯಸ್ಸಾಗಿರೋ ಮುದ್ಗೋಬೆ ಮಾಡೋದು ಮಕ್ಳು ವಯಸ್ಸು ಬಂದಿರಂಗವ ನಿನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೆ ವಯಸ್ಸು ಬಂದಿರಬೇಕೇನೋ ಹೆಣ್ಮಗ ನೀನು ಇಂಥ ಬಟ್ಟೆಗಳು ಹಾಕೊಂಡು ಓಡಾಡ್ತೀಯ ಒಟ್ಟಿಗೆ ನಾನು ತಿಂತಿ ಸಗಣಿ ತಿಂತಿ ಬೇರೆ ಏನಾರು ತಿನ್ಬೋದೇನೋ ನೀನು ಹೆಣ್ಮಕ್ಳು ಹಂಗಿರ್ಬೇಕು ಸೀರೆ ಉಟ್ಕೊಳ್ದಂಗೆ ಬರೀ ಲಂಗ ಕುಪ್ಸ ಹಾಕೊಂಡು ಮೈ ತೋರ್ಸ್ಕೊಂಡು ನಿಂತಿರೋಳು ನೀನೇನು ನನ್ಗೆ ಹೇಳ್ತಿ ಏ ಜಯಮಕ್ಕ ಎದಕ್ಕಂಗೆ ಬೈತಿ ಆಕಿಗ ಬೈಯೋದ್ರಿಂದ ಏನು ಬರುತ್ತಾ ಬಿಡು ಆಕೆ ಹೆಣ್ಮಗಿಗೆ ಎದಕ್ಕೆ ಬೈತಿ ಪಾಪ ನಿಂತೈತೆ ಹೆಣ್ಮಗಿಗ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಿಂತಿಲ್ಲ ಎದಕ್ಕ ಮುಚ್ಚು ಬಾಯ್ನ ಆಕೆಯಿಂದ ನಮ್ಮ ಮಟ್ಟಿಗೆ ಅವಮಾನ ಆಯ್ತೈತಿಕಲ್ಲ ಅದಕ್ಕೆ ನಾನು ಬೈತೀನಿ ನಿನ್ಗೇನಾರು ಉರಿ ಪರಿ ಆದ್ರೆ ಹೇಳು ಐಸ್ ಕ್ಯೂಬ್ ತಂದು ಕೊಡ್ತೀನಿ ಇಟ್ಕೊಳ್ಳು ಅಂತ ಇಲ್ಲ ಅಂದ್ರೆ ಸುಮ್ಕುತ್ಕ ಹೆಣ್ಣ ಹುಡುಗಿರ್ ಚಪ್ಪಲ ಬಿಟ್ಟಿಲ್ಲ ನೀನು ಆಕೆ ಹತ್ರ ಒಳ್ಳೆ ಹಂಗೆ ಮಾತಾಡಿ ಒರಲ್ಸ್ಕೊಂಡು ಅವಳ ಹತ್ರ ಇರಕ್ಕೆ ಮಾಡ್ತೀಯಲ್ಲ ನೀನು ನಾಚಿಕಿಲ್ದವನೆ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇ ಮೊದಲೆಲ್ಲ ಹೆಂಗಿದ್ದೆ ಏನು ಎತ್ತ ಅಂತೇಳಿ ಹೆಣ್ಮಕ್ಳು ಕಂಡ್ರೆ ಸಾಕು ಓಡ್ತಿದ್ದವನು ನೀನು ಜೊಲ್ಲ ಆಕಿನ ತಂಗಿ ಅಂತ ಮಾತಾಡ್ತಿರೋದು ನಾನು ಮೊದ್ಲಂಗೆ ಇರ್ಬೋದೇನೋ ಇವಾಗ ಎಲ್ಲ ಹಳೆ ಚಾಲಿ ಬಿಟ್ಟು ಮನುಷ್ಯನಾಗಿರ್ಬೇಕು ಅಂತ ಹೇಳಿ ಜೀವನ ಬದುಕ್ತಿರೋನು ನಾನಾ ಇನ್ನೊಂದು ವರ್ಷ 6 ತಿಂಗಳು ಹೋದ್ರೆ ಹೋಗೋ ನಾನು ನೀನು ಹಿಂಗೆ ಮಾತಾಡೋದು ನೆಟ್ವರ್ಕ್ ಮಾತಾಡು ಚಪ್ಪಲಿ ತಗೊಂಡು ಉಯಿಸ್ಕೊಂಬಿಟ್ಟು ನನ್ನ ಕೈಯಾಗ ಅವಳು ನನ್ನ ತಂಗಿ ಇದ್ದಂಗ ಮಲ್ಲಿಕಮ್ಮನ ಮಗಳಾದ್ರೆ ಪಾಪ ಮಲ್ಲಿಕಮ್ಮ ನಂಗೆ ಏನಂತ ತಂಗಿ ಅಂದ್ರೆ ಏನಂತ ನಮ್ಮ ಚಿಕ್ಕಮ್ಮ ಇದ್ದಂಗ ನಮ್ಮ ಮಲ್ಲಿಕಮ್ಮ ಅದಕ್ಕೆ ನಾನು ಆಕಿನ ತಂಗಿ ಅಂತ ಅನ್ಕೊಂಡು ನೀನು ಇಂಥದ್ದೆಲ್ಲ ಮಾತಾಡೋಕೆ ಹೋಗ್ಬೇಡ ನೀನು ಅಬ್ಬಬ್ಬಾ ಅವು ವಿಷಕರದ್ ಬಿಡುತ್ತೇನ ಅದು ಅವ್ನು ಉಂಗುದ್ ಬಿಡುತ್ತೇನ ಇದಾಗೋಕಿಲ್ಲ ಬಿಡು ಇದು ಈ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ ನೀನು ಒಂಥರ ವಿಸುದಾವಿದ್ದಂಗ ನೀನು ಇವಳನ್ನ ತಂಗಿ ಅನ್ಕೊಳ್ಳೋದು ಒಬ್ಬೊಬ್ಬೊಬ್ಬೊಬ್ಬ ಏನು ಹೇಳ್ತೀವಿ ಐದಾ ಅಯ್ಯಯ್ಯೋ ಇದಕ್ಕ ನಮ್ಮ ಮತ್ತೆ ಜಗಳ ತಿಂತಾಳೆ ಯಾಕ ಆ ಹುಡುಗಿ ಮಂಡದರಿ ಜೊತೆಗೆ ಜಗಳ ತಿಂತಾಳೆ ಎದಕ್ಕ ಜಗಳ ಆಡಕತ್ತಾಳ ನಿಮ್ಮ ಅತ್ತಿ ಏನು ಬುದ್ಧಿ ಕಲ್ತಾಳೆ ನೋಡು ಒಂಚೂರು ಹಾಕಿನ ಆ ಹುಡುಗಿಗ ನಿಲ್ಸ್ಕೊಂಡು ಬೈಕೊಂಡು ಕೂತಾಳ ನೀನು ಎದಕ್ಕ ನಮ್ಮ ಹುಡ್ಕೊಂಡು ಲವ್ ಮಾಡ್ತಿದ್ದಿ ಬಿಡ್ತಿದ್ದಿ ನನ್ನ ಮಗಳನ್ನ ಮಾಡ್ಕೊಡ್ತೀನಿ ನಮ್ಮ ಅಣ್ಣನ ಮಗಂಗೆ ಹಂಗ ಹಿಂಗ ಅಂತೇಳಿ ದೊಡ್ಡ ಜಗಳನ ಕ್ಯಾತೆ ಎಲ್ಲ ತೆಗಿತಾಳ ನೋಡಿ ನಿಮ್ಮವ್ವ ನಿಮ್ಮ ಅತ್ತೆ ಅಲ್ಲ ಕಣತ್ತ ನಾನು ಯಾವಾಗ ಹೇಳಿ ನಿನ್ನ ಮಗಳು ಮದುವೆ ಆಗ್ತೀನಿ ಬಿಡ್ತೀನಿ ಹಂಗ ಹಿಂಗ ಅಂತೇಳಿ ಎದಕ್ಕೆ ಬಂದು ನಿಂತು ಇಲ್ಲಿ ನಿಂತ್ಕೊಂಡು ಜಗಳ ಮಾಡಕತ್ತಿ ನೀನು ಅಯ್ಯೋ ಮೂದೇವಿ ಎದಳ ಮ್ಯಾಕ ಎದಕ್ಕೆ ಹಿಂಗೆ ಜಗಳ ಮಾಡ್ಕೊಂಡು ನಿಂತಿ ತಿರ್ಗಿತಕ್ಕ ಇಲ್ಲ ಅಂದ್ರೆ ನೋಡು ಅತ್ತೆ ಅನ್ನೋದು ಕಾಣ್ದಂಗೆ ಒದ್ದಿಕ್ ಬಿಡ್ತೀನಿ ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದಿ ನಮ್ಮ ಅಪ್ಪ ನಮ್ಮ ಅವ್ವ ನಿನ್ನ ಒಂಚೂರು ನೋಡ್ಕೊಂತಿರೋದು ಹೆಚ್ಚೈತಿ ಅದ್ರಾಗ ನನ್ನ ಮ್ಯಾಗ ತಲೆ ಮ್ಯಾಗ ಬಂದು ಕುಂದ್ರಿಸ್ತಿ ಏನು ನಿನ್ನ ಜಗಳ ಮಾಡೋಂಥವ್ರು ಯಾರು ಇಲ್ಲಿ ಬಂದು ಓಹೋ ಅತ್ತೆ ಬಂದು ಜಗಳ ಮಾಡದಂತೆ ಅಳಿಮಯ್ಯ ಬಂದು ಸಮಾಧಾನ ಮಾಡದಂತೆ ಇದೇ ಆಗ್ಬಿಡ್ತು ನಿಮ್ಮ ಜನ್ಮಗಳು ನಾನು ಹೇಳಿದ್ದೇನೆ ನಿನ್ನ ಜೊತೆಗೆ ಇಷ್ಟಪಡ್ತಾನೆ ಬಿಡ್ತಾನೆ ಅಂದ್ಬಿಟ್ಟು ಎಮ್ಮನ ಯಾಕೋ ಕಳಿಸಿದೆ ನೀನು ಗೊತ್ತಾಗಿಲ್ಲೇನೋ ನಿನಗೆ ನೋಡ ಎಮ್ಮ ಮಾತಾಡ್ತಿರೋದು ದುಃಖ ಅಂತ ಹೋದಿನಿ ಅಂದ್ರೆ ಕೆಳಕ ಬಿತ್ಕೊಂಡ್ಬಿಡ್ಬೇಕು ನಮ್ಮ ಚಿಕ್ಕಮ್ಮನ ಹೇಳಿ ಕರ್ಕೊಂಬರ್ತೀನಿ ಸುಮ್ಕಿರೋ ನಿನ್ಗೆ ಆಮೇಲೆ ಐತೆ ಆಕೆ ಹೇಳಿದ್ರೆ ನೀವು ಎಲ್ಲ ಬುದ್ಧಿ ಕಲಿಯೋದು ದರಿದವ ಏನು ಮಾತಾಡ್ತೀರಿ ನೋಡ ಹೋಗಿ ನಿಮ್ಮ ಚಿಕ್ಕಮ್ಮಂಗಲ್ತಾರೆ ಯಾರಿಗಾರು ಹೇಳ್ಕೊಂಬರೋದು ನಾನೇನು ಕೇಳಕ್ಕಿಲ್ಲ ನಮ್ಮ ಹುಡುಗಂಗ ಇಷ್ಟಪಡಕ್ಕೆ ಹೋಗಬೇಡ ಅಷ್ಟೇ ನೀನು ನಮ್ಮ ಅತ್ತಿಗೆ ಹೇಳವಳೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂತಾರಂತೆ ಯಾವುದೇ ಕಾರಣಕ್ಕೂ ಇಷ್ಟಪಡಬಾರ್ದು ಅಷ್ಟೇ ನೀನು ಪಟ್ಗಿಟ್ಟಿ ಅಂದ್ರೆ ನೋಡು ನಿನ್ನ ಪಟ್ಟೆ ಪಡೆದು ಬಿಡ್ತೀವಿ ತಿಳ್ಕೊಂಬಿಡು ಅದನ್ನ ಬತ್ತಾಳೆ ಕಣೆ ಉಸುಳು ಹಳ್ಳಿ ಬಂದಂಗ ನಾಟಕದೋಳು ಇವಾಗ ಸಮಾಧಾನ ಆಗಿರ್ಬೇಕಲ್ವೇನೋ ನಿನಗೆ ಇವ್ರ ಕೈಯಲ್ಲೆಲ್ಲ ಅನಿಸ್ತಿದೆಯಲ್ಲ ಇವಾಗ ಸಮಾಧಾನ ಆಗಿರ್ಬೇಕಲ್ಲ ತಿಂದನ್ನ ಉಂಡಂಗೆ ಅರ್ಗಿರ್ಬೇಕಲ್ಲ ನಿನಗೆ ದರಿದ್ರದವ ಏನು ಹೊಟ್ಟೆ ಹೊರ್ಸ್ಕೊಂಡು ಸಾಯ್ತಿರೋ ಸುಮ್ಮನೆ ನಾನು ನೆಂದಿಯಾಗ ಓಡಾಡಕ್ಕೂ ಬಿಡಲ್ಲ ಇನ್ನೊಂದ್ಸರಿ ಬಾ ನಮ್ಮ ಮನೆ ಹತ್ರ ಚಪ್ಪಲ್ ತಗೊಂಡು ಹೊಡಿತೀನಿ ಬೆವರ್ಸಿ ನನ್ನ ಮಗನ ನಿನಗೆ ಓಕೆ ವೀಕ್ಷಕರೇ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್